ಗ್ರಾಮ್ಯ ಮತ್ತು ಗ್ರಾಂಥಿಕ ಪದಗಳಂತೇನಿದೆ, ಇದು ನಿಮಗೆ ನೋಡಿ ಹಲದಲ್ಲಿ ಬೇಡ್ರು ಪದ ಇದು ಸಾರಿ ಪದ್ಯ ಏನಿದೆ, ಅದರಲ್ಲೇ ಸುಮಾರು ಪದಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಓಕೆನಾ? ಸಾಕಷ್ಟು ಪದಗಳಿದ್ದಾವೆ. ಆಮೇಲೆ ಈಗ ನಿಮಗೆ ಇನ್ನೊಂದು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಯಾವುದು ಅಂತಂದರೆ ಅದು ಎದೆಗೆ ಬಿದ್ದ ಅಕ್ಷರದಲ್ಲೂ ಕೂಡ ಒಂದಿಷ್ಟು ಪದಗಳು ಹೆಚ್ಚಿಲ್ಲ, ಒಂದು ಸ್ವಲ್ಪ ಪದಗಳು ಬರುತ್ತೆ. ಅದನ್ನು ಕೂಡ ನಾವು ನೋಡ್ಕೊಳ್ಳೋಣ. ಆಮೇಲೆ ಇದನ್ನು ವಾಕ್ಯದಲ್ಲೂ ಕೂಡ ಕೇಳ್ಬೋದು. ಅದು ಕೂಡ ಒಂದಿಷ್ಟು ಕೆಳಗಡೆಗಿದೆ, ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನೋಡಿ ಜನಕ ಅಂತಿದೆ. ನೋಡಿ ಜನಕ ಅಂದರೆ ತಂದೆ ಅಂತ ಬರೆಯೋದಲ್ಲ, ಜನಕ್ಕೆ. ಇದು ನಿಮ್ಮ ಉತ್ತರ ಕರ್ನಾಟಕದ ಭಾಷೆನೇ. ಇದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಶೈಲಿಯಲ್ಲೇ ಇದೆ ಈ ಪದ್ಯ. ಹಾಗಾಗಿ ನಮಗಿಂತ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಗೆ ಸ್ವಲ್ಪ ಇದು ಕಷ್ಟವೇ ಆಗ್ಬಿಡ್ತದೆ, ಒಂದೊಂದು ಪದಗಳೇ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಆ ಉತ್ತರ ಕರ್ನಾಟಕದ ಶೈಲಿನೇ ಆಗಿದೆ. ನಮ್ಮವರಿಗೆ ಅದು ತಕ್ಷಣ ಅದು ಅರ್ಥ ಆಗೋದು ಕಷ್ಟ ಆಗುತ್ತೆ. ನೋಡಿ ಜನಕ ಅನ್ನುವಂಥದ್ದು ಜನಕ್ಕೆ, ಜನರಿಗೆ ಅನ್ನುವಂಥದ್ದನ್ನು ಕೊಡುತ್ತೆ ಅರ್ಥ. ಮುಟ್ಟಲಿಲ್ಲೋ ಅಂತಿದೆ, ಮುಟ್ಟಲಿಲ್ಲ. ಹತ್ತರ ಅಂತಿದೆ, ನೋಡಿ ಹತ್ತಿರ. ಬೇಡರ, ಬೇಡರ. ಕೈಯಾನ, ನೋಡಿ ಕೈಯಾನ, ಕೈಯಲ್ಲಿರುವ ಅಂತ ಅರ್ಥವನ್ನು ಕೊಡುತ್ತೆ. ಆಮೇಲೆ ಓದಿಂದ ಅಂತಿದೆ. ನೀವು ಓದಿಂದ ಅಂತ ಹೇಳುವಾಗ ಹೋಗುವುದರಿಂದ ಅಂತ ಒಂದು ಅರ್ಥವನ್ನು ಕೊಡ್ತಾ ಇದೆ. ಆಮೇಲೆ ತೀರ್ತೇವು, ತೀರುತ್ತೇವೆ. ಒಡೀರಿ, ಒಡೆಯಿರಿ. ನಮ್ಮದು ಯಾವತ್ತ, ನಮ್ಮದು ಯಾವತ್ತೂ. ಗೆದಿತಾರೋ, ಗೆಲ್ಲುತ್ತಾರೋ. ಕುದುರಿ, ಕುದುರೆ. ಮೈಮ್ಯಾಗ, ಮೈ ಮೇಲೆ, ಮೈಯ ಮೇಲೆ. ನಮ್ಮ ಕಡೆಗಳಂದರೆ ನಾವು ಮೈ ಮೇಲೆ ಅಥವಾ ಮೈ ಮೇಲೆ ಹೇಳ್ತೀವಿ. ಅಲ್ಲಿ ಮೈ ಮ್ಯಾಗ, ಮನಿ ಮ್ಯಾಗ, ಗೂಡಿನ್ಯಾಗ ಅಂದ್ರೆ ಗೂಡಿನಲ್ಲಿ ಅಂತ ಅರ್ಥವನ್ನು ಕೊಡುತ್ತೆ ಅದೊಂಥರ. ಓಕೆ, ಸೊ ಆ ರೀತಿಯ ಒಂದು ಅರ್ಥವನ್ನು ಅದು ಕೊಡುತ್ತೆ. ಸಾಮಾನ್ಯವಾಗಿ ಗೂಡಿನಾಗ ಅಂತ ಈ ಚಂದ್ರಶೇಖರ್ ಕಂಬಾರ್ ಅವರ ಪದ್ಯದಲ್ಲೆಲ್ಲ ನಾವು ನೋಡ್ತೀವಲ್ಲ, ಗೂಡಿನಲ್ಲಿ ಅಂತಾನೆ ಅರ್ಥ. ಮನಿ ಮ್ಯಾಗ ಅಂದರೆ ಅದು ಮನೆ, ಹಂಗೆ ಅರ್ಥವನ್ನು ಕೂಡ ಕೆಲವೊಮ್ಮೆ ಕೊಟ್ಬಿಡುತ್ತೆ. ಮನೆ ಮೇಲೆ ಅಂತ ಅರ್ಥವನ್ನು ಕೊಡುತ್ತೆ. ನೋಡಿ ಇಲ್ಲಿ ಬೆನ್ನತ್ತಿ, ಬೆನ್ನು ಹತ್ತಿ. ತಿರುವಿ, ತಿರುಗಿ. ನೋಡಿ ಈ ಥರದ ಪದಗಳು. ಉಳಿಯದಂಗ, ಉಳಿಯದ ಹಾಗೆ. ಇದರಲ್ಲೇ ನಿಮಗೆ 1 or 2 ಪದಗಳು, ವಾಕ್ಯಗಳು ಬಂದ್ಬಿಡ್ತವೆ. ಗುಡ್ಡದಾಗ, ನೋಡಿ ಅಲ್ಲಿ ಉತ್ತರ ಕರ್ನಾಟಕದ ಕಡೆಗೆ ಗುಡ್ಡದಾಗ, ಗೂಡಿನಾಗ ಅಂದರೆ ಅಲ್ಲಿ ಅಂತ ಅರ್ಥವನ್ನು ಕೊಡುತ್ತೆ ಅಲ್ವಾ. ಇಸವಾಸ, ಇದು ತುಂಬ ಸರಿ ಕೇಳಿದರು ಎಕ್ಸಾಮಲ್ಲೆಲ್ಲ. ಇಸವಾಸ, ವಿಶ್ವಾಸ. ಒಳಗಿಂದೊಳಗ, ಒಳಗಿಂದ ಒಳಗೆ ಅಂತ ಆಗ್ಬೇಕಿದು. ಒಳಗಿಂದ ಒಳಗೆ ಅಂತ ಸ್ವಲ್ಪ ಅದನ್ನು ಒಂಚೂರು ಬದಲಾವಣೆ ಮಾಡ್ತೀವಿ. ಕಲ್ತ, ನೋಡಿ ಕಲ್ತ, ಕಲೆತು. ನಾವು ಹಳ್ಳಿಯಲ್ಲಿ ಏನು ಭಾಷೆ ಮಾತಾಡ್ತೀವಲ್ಲ, ನಿಜವಾಗ್ಲೂ ಅದು ಭಾಳ ಸೂಪರ್ ಆಗಿರುತ್ತೆ. ಆ ಭಾಷೆ ತುಂಬ ಭಾವನಾತ್ಮಕವಾಗಿರುತ್ತೆ ಅದು. ಇಲ್ಲಿ ನಾವು ಅದು ಗ್ರಾಂಥಿಕ ರೂಪದಲ್ಲಿ ನಾವು ಅಷ್ಟು ಭಾವನೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಮಾತನಾಡುವಷ್ಟು ಭಾವನೆಗಳು ಬರಲ್ಲ. ಬಟ್ ಬರೆಯುವಾಗ ಈ ಥರದ್ದು ಸುಲಭ ಆಗ್ಬೋದು ಅಂತ ಅಷ್ಟೇ. ಆಗಿಂದಾಗ, ಆಗಿಂದ ಹಾಗೆ. ಸಾಹೇಬಗ, ಸಾಹೇಬನಿಗೆ. ಹೋಯ್ತಾ, ಹೋಯಿತು. ನೋಡಿ ಇದೆಲ್ಲ ಒಂದಿಷ್ಟು ಪದಗಳು ಅದರಲ್ಲಿ ಸೇರ್ಕೊಳ್ಳುತ್ತೆ. ತುಂಬ ಇದೆ ಈ ಥರ. ನೋಡಿ ಸಿಟ್ಟೆಲಿ, ಸಿಟ್ಟಿನಲ್ಲಿ. ಮ್ಯಾಗ, ಮೇಲೆ. ಸಿಡಿದಾಂಗ, ಸಿಡಿದ ಹಾಗೆ. ಇದನ್ನು ತುಂಬ ಸರಿ ಕೇಳಿದ್ದಾರೆ. ನೋಡಿ ತುಂಬ ಸರಿ ಕೇಳಿದ್ದಾರೆ. ಕಳುವ್ಯಾರೆ ಅಂದರೆ ಪಾಸ್ಟ್ ಟೆನ್ಸ್, ಅದು ಕಳುಹಿಸಿದ್ದಾರೆ ಅಂತ. ಇದು ಯಾವ ಥರ ಅಂದರೆ ನಿಮಗೆ ಬೇರೆ ಬೇರೆ ರೂಪದಲ್ಲಿ ಪೂತ, ನ್ಯೂನ, ಈ ಥರದ್ದೆಲ್ಲ ಕೆಲವು ಬರ್ತವೆ. ಅದು ನಿಮಗೆ ಬೇಕಾಗಿಲ್ಲ, ಅದನ್ನು ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಬೇಡ, ಅಷ್ಟೇ ಸಾಕು. ಆ ಥರ ಅರ್ಥದಲ್ಲಿ ಇದು ಬರುತ್ತೆ. ಕಳುಹಿಸಿದ್ದಾರೆ. ಕೂಗುತ್ತಾನೋ, ಕೂಗುತ್ತಾನೆ. ಕಡೀರಿ, ಕಡೀರಿ. ನೋಡಿ ಇದು ನಿಮಗೆ ದುರುಕ್ತಿ ಪದಕ್ಕೂ ಬರುತ್ತೆ. ಹತ್ತಿರಿ, ತಿರುವಿ, ಕಡೀರಿ, ಹತ್ತಿ, ದುರುಕ್ತಿನೂ ಹೌದು. ಸಕ್ಕಾರಿ, ಸಕ್ಕರೆ. ಇದು ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲಿ, ಹಿಂದೆಲ್ಲ ಸ್ವಲ್ಪ MCQ ಕೊಡುವಾಗ ಇದು ಕನ್ಫ್ಯೂಷನ್ಸ್ ಅಲ್ಲಿ ಕೇಳ್ತಾ ಇದ್ರು. ಸಕ್ಕರೆ, ಸರ್ಕಾರಿ ಹಿಂಗೆಲ್ಲ ಕೇಳ್ಬಿಡ್ತಿದ್ರು. ಮಾಡ್ಯಾರೋ, ಮಾಡಿದರು. ಗುರುತುಳಿಯಲಿಲ್ಲ, ಗುರುತು ಉಳಿಯಲಿಲ್ಲ. ಸೊ ಇಷ್ಟು ಪದಗಳ ಜೊತೆಯಲ್ಲಿ ನಿಮಗೆ ವಾಕ್ಯಗಳನ್ನು ಹೇಗೆ ಕೇಳ್ಬೋದು ಅನ್ನುವಂಥದ್ದು ಕೂಡ ಇದರಲ್ಲಿ ಒಂದಿಷ್ಟಿದೆ ನೋಡಿ. ಓಕೆ, ಒಂದಿಷ್ಟು ವಾಕ್ಯಗಳಿದೆ. ಏನು, ನಾವು ಮದುವೆ ಮನೆಗೆ ಹೋಗಿ ಬಂದ್ವಿ ಅಂತಿದ್ರೆ
ನಾವು ಮದುವೆ ಮನೆಗೆ ಹೋಗಿ ಬಂದೆವು. ಅದನ್ನೇ ಸ್ವಲ್ಪ ಆಚೆ ಈಚೆ ಮಾಡಿ ಬರೆಯುವಂಥದ್ದು. ಆ ಹುಡುಗನಿಗೆ ಎಷ್ಟು ಹೇಳಿದ್ರು ಕೇಳೋಲ್ಲ, ಆ ಹುಡುಗನಿಗೆ ಎಷ್ಟು ಹೇಳಿದ್ರೂ ಕೇಳುವುದಿಲ್ಲ. ಆ ಮನುಷ್ಯ ಅವನು ಇರೋದೇ ಹಂಗ, ಆ ಮನುಷ್ಯ ಅವನು ಇರುವುದೇ ಹಾಗೆ. ಸೊ ಈ ತರ ಅದನ್ನೇ ಇದು 1 ಮಾರ್ಕ್ಸಿಗೆ ಇರುತ್ತೆ. 1 ಮಾರ್ಕ್ಸಿಗೆ ಇದರಲ್ಲಿ ಯಾಕಂದ್ರೆ ನಿಮಗೆ 6 ಗ್ರಾಮರ್ ಪಾಯಿಂಟ್ ಅಲ್ಲಿ 5 ನಿಮಗೆ ಬರುತ್ತೆ. ಒಂದು ಯಾವುದಾದ್ರೂ ಬಿಟ್ಟು ಹೋಗ್ಬೋದು ಅಷ್ಟೇ. ಸೊ ಈ ತರ ಕ್ರಾಂತಿಕ ರೂಪಗಳನ್ನು ನಾವು ಗಮನಿಸಬಹುದು. ನೋಡಿ ಇಲ್ಲೊಂದಿಷ್ಟಿದೆ. ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡು. ಇದು ನಿಮ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ. ನೀನು ಹೂವು ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದು ಬಿಡು. ಅವನು ಮ್ಯಾಗ ತುಂಬಾ ವಿಶ್ವಾಸ ಐತಿ, ಅವನ ಮೇಲೆ ತುಂಬಾ ವಿಶ್ವಾಸ ಇದೆ. ಮರದ ಮ್ಯಾಗ ಹಕ್ಕಿ ಕುಳಿತೈತೆ, ಮರದ ಮೇಲೆ ಹಕ್ಕಿ ಕುಳಿತಿದೆ. ಸೊ ಇದನ್ನೇ ನೀವೇನ್ ಮಾಡ್ತೀರಾ, ಸ್ವಲ್ಪ ಚೇಂಜಸ್ ಮಾಡಿ ಕ್ರಾಂತಿಕ ರೂಪದಲ್ಲಿ ಬರೀತೀರಿ. ಇದು ಸುಮಾರಾಗಿ ನಿಮ್ಮ ಆಡು ಭಾಷೆಗಳಿರುತ್ತವಲ್ಲ, ಏನು ಯಾರ್ಯಾರೆಲ್ಲ ಮಾತಾಡ್ತಿದ್ರಿ ಅದನ್ನೇ ಸ್ವಲ್ಪ ರೈಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೆಯುವಂಥದ್ದು. ಓಕೆನಾ? ಇದೆಲ್ಲ ಈಸಿ ಇರುತ್ತೆ, ನಿಮ್ಗೆ ಏನು ಸಮಸ್ಯೆ ಆಗೋದಿಲ್ಲ. ಬಟ್ ಓದ್ಕೊಂಡಿರ್ಬೇಕು ಅಷ್ಟೇ, ಸ್ವಲ್ಪ ನೀವು ಓದ್ಕೊಂಡಿರ್ಬೇಕು. ನೋಡಿ, ಕಾಗದ ಬರೆದು ಕಳುವ್ಯಾರೆ ಬೇಗ, ಕಾಗದ ಬರೆದು ಕಳುಹಿಸಿದ್ದಾರೆ ಬೇಗ. ನೋಡಿ, ಗೂಡಿನಾಗ ಮರಿ ಹಕ್ಕಿ ಕೂಗ್ತಾವೆ, ಗೂಡಿನಲ್ಲಿ ಗೂಡಿನ್ಯಾಗ ಅಂದ್ರೆ ಸಾಮಾನ್ಯವಾಗಿ ನಾ ಹೇಳಿದ್ನಲ್ಲ ಅವಾಗ ಗೂಡಿನಲ್ಲಿ ಅಂತ, ನೀವು ಗೂಡಿನಾಗ ಅಂತೀರಿ, ಗೂಡಿನ್ಯಾಗ ಅಂತೀರಿ, ನಾವು ಗೂಡಿನಲ್ಲಿ ಅಂತ ಹೇಳ್ತೀವಿ. ಸೊ ಅದು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಮತ್ತು ಗ್ರಾಮೀಣ ಭಾಷಾ ಶೈಲಿಯನ್ನ ಇಲ್ಲಿ ಇಟ್ಟಿದ್ದಾರೆ. ನಡುವೆ ಹಾಕೊಂಡು ಹೊಡೆದರು ಗುಂಡ ಕರುಣೆ ಇಲ್ಲದಂಗ, ನಡುವೆ ಹಾಕಿಕೊಂಡು ಹೊಡೆದರು ಗುಂಡು ಕರುಣೆ ಇಲ್ಲದ ಹಾಗೆ. ನೋಡಿ, ಇದೇ ವಾಕ್ಯಗಳು ಕೂಡ ಕೇಳ್ಬೋದು, ಬೇರೆ ಇದೇ ತರದ ನಮ್ಮ ಆಡು ಭಾಷೆಗಳನ್ನು ಕೂಡ ಕೇಳ್ಬೋದು. ಹತರ ಹೋದಿಂದ ಬಾರದು ಜೀವ, ಸತ್ತು ಹೋಗುವುದು ಗೊತ್ತಾ. ಹತರ ಹೋಗುವುದರಿಂದ ಬರುವುದಿಲ್ಲ ಜೀವ, ಸತ್ತು ಹೋಗುವುದು ನಮಗೆ ಗೊತ್ತು ಅಂತ ಹೇಳ್ತೀವಲ್ಲ, ಹಂಗೆ ಅದ ಅರ್ಥವನ್ನು ಕೊಡುತ್ತಷ್ಟೆ. ಓಕೆನಾ? ಸೊ ಈ ತರ ನಿಮಗೆ ಕ್ರಾಂತಿಕ ಗ್ರಾಮೀಣ ಪದಗಳೇನಿದ್ದಾವೆ ಅವು ಕೂಡ ನಿಮಗೆ ಅದು ಒಂದು ಮಾರ್ಕ್ಸ್ಗೆ ಅದು ನಿಮಗೆ ಬರುತ್ತೆ. ಓಕೆನಾ? ಸೊ ಇದನ್ನೇ ನೀವು ಕ್ವಶನ್ ಪೇಪರ್ ಅಲ್ಲಿ ನೋಡ್ಬೋದು. ಇನ್ನೊಂದೇನು ಅಂದ್ರೆ ಎದೆಗೆ ಬಿದ್ದ ಅಕ್ಷರ ನೋಡಿ, ಅದರಲ್ಲಿ ಒಂದು ಸ್ವಲ್ಪ ಇದೆ. ಎದೆಗೆ ಬಿದ್ದ ಅಕ್ಷರ ಭಾಗ 1 ಫಸ್ಟ್ ಪೇಜ್ ಅಲ್ಲಿ ನೋಡಿ, ಎದೆಗೆ ಬಿದ್ದ ಅಕ್ಷರ. ನೋಡಿ ಇಲ್ಲಿ ಇದು ಕೂಡ ನೀವು